ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಾಯ ನಮಃ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1947 ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯಾಗಿರತಕ್ಕಂಥದ್ದು. ವಾರ ಗುರುವಾರವಾಗಿದೆ. ಈ ದಿವಸ ನಕ್ಷತ್ರ ಮೃಗಶಿರ ನಕ್ಷತ್ರ ಇದೆ. ಪ್ರೀತಿನಾಮ ಯೋಗ ತೈತಲಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಆತ್ಮೀಯರೇ, ಇಂದಿನ ದಿವಸದ ಖಗೋಳದ ಸ್ಥಿತಿಯನ್ನು ನಾವು ನೋಡುವಾಗ ಗ್ರಹಗಳೆಲ್ಲವೂ ಸಹಿತವಾಗಿ ಸುಸ್ಥಿತಿಯಲ್ಲಿದ್ದರೂ ಸಹಿತ ನಾವು ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೇವೆ. ಹಲವಾರು ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಏನು ಮಾಡಬೇಕು? ನವಗ್ರಹ ಮಂಡಲದಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ನವಗ್ರಹ ಮಂಡಲ ಹೇಗಿರ್ತದೆ? ವರ್ತುಲಂಚ ತ್ರಿಕೋಣಂಚ ಪಂಚಕೋಣಂ ತಥೈವ ಚ ಚತುಷ್ಕೋಣಂ ತಥಾ ಬಾಣಂ ಸದೀರ್ಘ ಚತುರಸ್ರಕಂ ಧನುಷೂರ್ಪಂ ಧ್ವಜಶ್ಚೇತೆ ಭಾನ್ವಾದೀನಾಂತು ಮಂಡಲಂ. ಆ ಮಂಡಲವನ್ನು ರಚನೆ ಮಾಡುವುದಕ್ಕೋಸ್ಕರವಾಗಿ ಹೇಳಿರ್ತಕ್ಕಂತಹ ಶ್ಲೋಕ. ಮಧ್ಯಭಾಗದಲ್ಲಿ ಭಾಸ್ಕರ, ಮಧ್ಯೇತು ಭಾಸ್ಕರಂ ವಿಂದ್ಯಾತ್. ಪೂರ್ವ ದಕ್ಷಿಣದ ಶಶಿ, ಪೂರ್ವ ಮತ್ತು ದಕ್ಷಿಣ ಭಾಗದ ಮಧ್ಯಭಾಗದಲ್ಲಿ, ಪೂರ್ವ ಮತ್ತು ದಕ್ಷಿಣ ಭಾಗದ ಮಧ್ಯಭಾಗದಲ್ಲಿ ಅಂದರೆ ಆಗ್ನೇಯ ಭಾಗದಲ್ಲಿ ಚಂದ್ರ. ಮಧ್ಯೇತು ಭಾಸ್ಕರಂ ವಿಂದ್ಯಾತ್ ಪೂರ್ವ ದಕ್ಷಿಣದ ಶಶಿ. ಪೂರ್ವ ದಿಕ್ಕಿನಲ್ಲಿ ಶುಕ್ರ, ದಕ್ಷಿಣ ದಿಕ್ಕಿನಲ್ಲಿ ಅಂಗಾರಕ, ಈಶಾನ್ಯ ಭಾಗದಲ್ಲಿ ಬುಧ, ಉತ್ತರ ಭಾಗದಲ್ಲಿ ಗುರು, ಪಶ್ಚಿಮ ಭಾಗದಲ್ಲಿ ಶನೈಶ್ಚರ, ನೈಋತ್ಯ ಭಾಗದಲ್ಲಿ ರಾಹು, ವಾಯುವ್ಯ ಭಾಗದಲ್ಲಿ ಕೇತು. ಈ ರೀತಿಯಲ್ಲಿ ಭಾನ್ವಾದೀನ ಅಂತು ಮಂಡಲಂ, ಸೂರ್ಯಾದಿ ಗ್ರಹಗಳಿಗೆ ಮಂಡಲವನ್ನು ರಚಿಸಿಕೊಳ್ಳಿ. ಆ ಮಂಡಲದಲ್ಲಿ ಗ್ರಹಗಳನ್ನು ಆವಾಹಿಸಿ ಮಂಡಲ ದರ್ಶನವನ್ನು ಮಾಡಿಕೊಂಡು ತದನಂತರದಲ್ಲಿ ಪೂಜೆಯನ್ನು ಮಾಡಿದಾಗ ಆ ಮಂಡಲ ದೇವತೆಗಳೆಲ್ಲವೂ ಸಹಿತವಾಗಿ ಸುಪ್ರೀತರಾಗ್ತಾರಂತೆ. ಮಂಡಲ ದೇವತೆಗಳ ಸುಪ್ರೀತಿಗಾಗಿ ಮಾಡುವಂತಹ ಪೂಜೆ ಅದನ್ನು ಮಾಡಿಕೊಂಡಾಗ ಗ್ರಹಗಳು ತುಷ್ಟಿ. ಆ ಗ್ರಹಗಳು ತುಷ್ಟರಾದಾಗ ಏನು ಮಾಡ್ತಾರೆ? ಗ್ರಹಗಳು ತುಷ್ಟರಾದಾಗ ಮೇಷಾದಿ 12 ರಾಶಿಯವರೆಗೆ ಫಲವನ್ನು ನೀಡ್ತಾರೆ. ಇಂದಿನ ದಿವಸ ಮೇಷಾದಿ 12 ರಾಶಿಯವರೆಗೆ ನವಗ್ರಹಗಳು ಯಾವ ರೀತಿಯಲ್ಲಿ ಫಲವನ್ನು ನೀಡ್ತಾವೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜನು ಈಗಾಗಲೇ ಕುಂಭವನ್ನು ಪ್ರವೇಶ ಮಾಡಿದ್ದಾನೆ. ಕುಂಭಕ್ಕೆ ಕುಜ ಬಂದಿದ್ದಾನೆ ಅಂದರೆ ಏನು? ಶತ್ರುವಿನ ಮನೆಯನ್ನು ಪ್ರವೇಶ ಮಾಡಿದ್ದಾನೆ ಅಂದರೆ ಶತ್ರುಗಳಿಂದ ತೊಂದರೆಗಳು, ಶತ್ರುಗಳು ಮಾಡುವಂತಹ ಕೀಟಲೆಗಳೆಲ್ಲವೂ ಸಹಿತವಾಗಿ ನಿಮಗೆ ದುಷ್ಪರಿಣಾಮವನ್ನು ಕೊಡ್ತದೆ. ಈಗಾಗಲೇ ನಿಮಗೆ ಗ್ರಹಚಾರ ಕಾಡ್ತಾ ಇದೆ. ಮುಂದೂ ಸಹಿತವಾಗಿ ಗ್ರಹಚಾರಗಳು ಕಾಡುವಂತಹ ಸ್ಥಿತಿ ಇದೆ ಮೇಷರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನವಗ್ರಹ ಶಾಂತಿ ಮಾಡಿಕೊಳ್ಳಬೇಕು. ಜೊತೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜನಿಗೆ 10,000 ಜಪವನ್ನು ಹೇಳಿದ್ದಾರೆ. ಆ 10,000 ಜಪವನ್ನು ಮಾಡಿಕೊಂಡು ತೊಗರೆ ಕಾಳನ್ನು ದಾನ ಮಾಡಿದಾಗ ನಿಮ್ಮ ಸಂಕಷ್ಟಗಳು ದೂರವಾಗ್ತದೆ. ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ನವಗ್ರಹ ಪೂಜೆ ಅರ್ಥಾತ್ 9ರ ಸಂಖ್ಯೆಯ ಬಳಕೆ, ಪೂರ್ವ ದಿಕ್ಕಿನಲ್ಲಿಯ ವ್ಯವಹಾರ, ಕೆಂಪು ವರ್ಣದ ವಸ್ತ್ರ ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರುತ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮೇಷರಾಶಿಯವರು. ಈಗ ವೃಷಭ ರಾಶಿ ನೋಡಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಲಾಭಭಾವದಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ಪೂರ್ಣ ದೃಷ್ಟಿ. ಹಾಗಂತ ಲಾಭಾಧಿಪತಿ ಧನಕ್ಕೆ ಬಂದಿದ್ದಾನೆ. ಲಾಭೇಶೇ ಧನಭಾವಸ್ಥೆ, ಧನಭಾವಕ್ಕೆ ಬಂದಿದ್ದಾನೆ ಅಂದರೆ ಏನು ಮಾಡ್ತಾನೆ? ಧನಧಾನ್ಯ ಸಮನ್ವಿತ, ಧನಧಾನ್ಯವನ್ನು ಕೊಡ್ತಾನಂತೆ. ಜೀವನದಲ್ಲಿ ಸುಖವನ್ನು ಕೊಡ್ತಾನಂತೆ. ಜೀವನದಲ್ಲಿ ನೆಮ್ಮದಿಯನ್ನು ಕೊಡ್ತಾನಂತೆ. ಜೀವನದಲ್ಲಿ ಎಲ್ಲವನ್ನೂ ಕೊಡ್ತಾನಂತೆ. ಈಗಾಗಲೇ ಗುರು ಧನಸ್ಥಾನದಲ್ಲಿ ಇದ್ದಾನೆ ನಿಮಗೆ. ಅವನು ನಿಮಗೆ ಅಷ್ಟಮಾಧಿಪತಿಯೂ ಕೂಡ, ದುಸ್ಥಾನಾಧಿಪತಿ. ಆದ್ದರಿಂದ ಅರ್ಧ ಫಲವನ್ನು ಮಾತ್ರ ಕೊಡ್ತಾನೆ, ಪೂರ್ಣ ಫಲವನ್ನು ಕೊಡೋದಿಲ್ಲ. ಸ್ವಲ್ಪ ತೊಂದರೆಯನ್ನು ಕೊಟ್ಟಾನು. ಪರಿಹಾರವನ್ನು ಮಾಡಿಕೊಳ್ಬೇಕು. ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಏನು? ವಿಶೇಷವಾಗಿ ಗುರುವಿನ ಮಂಡಲದಲ್ಲಿ ನೀವು ಗುರು ಜಪವನ್ನು ಮಾಡುವುದರ ಮೂಲಕವಾಗಿ ಎಷ್ಟು ಜಪ ಮಾಡುತ್ತೀವಿ? ಗುರುವಿಗೆ 19,000 ಸಂಖ್ಯೆಯಲ್ಲಿ ಹೇಳಿದ್ದಾರೆ. ಆದ್ದರಿಂದ 19,000 ಸಂಖ್ಯೆ ಎಷ್ಟು ಜಪವನ್ನು ಮಾಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಿಮ್ಮ ಕೆಲಸದಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅನ್ನಪೂರ್ಣೇಶ್ವರಿ ಆರಾಧನೆ, ಗುರುವಿನ ಆರಾಧನೆ, ದಕ್ಷಿಣಾಮೂರ್ತಿಯ ಆರಾಧನೆ ಉತ್ತಮ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಇದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಜನ್ಮರಾಶಿಗೆ ಬಂದುಬಿಟ್ಟಿದ್ದಾನೆ. ಜನ್ಮರಾಶಿಗೆ ಬಂದಾಗ ಕೆಲವರಿಗೆ ಉದ್ಯೋಗಕ್ಕೆ ತೊಂದರೆ ಕೊಡ್ತಾನೆ, ಕೆಲವರಿಗೆ ಕಿರಿಕಿರಿ, ಸಮಾಧಾನ ಇರೋದಿಲ್ಲ. ಮನೆಯಲ್ಲಿದ್ದರೂ ಕಿರಿಕಿರಿ, ಹೊರಗಡೆ ಇದ್ದರೂ ಕಿರಿಕಿರಿ, ಉದ್ಯೋಗಕ್ಕೆ ಹೋದ್ರೂ ಕಿರಿಕಿರಿ, ಉದ್ಯೋಗಕ್ಕೆ ಹೋಗದೇ ಇದ್ದರೂ ಕಿರಿಕಿರಿ.
ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಸಂದರ್ಭ ಬರ್ತದೆ. ಆದರೆ ಲಕ್ಷ ದೋಷಂ ನಿಹಂತಿ ಹೇಳಿದ್ದಾರಲ್ಲ, ಎಷ್ಟೇ ದೋಷಗಳಿದ್ರೂ ಸಹಿತವಾಗಿ ಪರಿಹಾರವನ್ನು ಮಾಡ್ತಾನೆ ಗುರು. ಆದ್ದರಿಂದ ಗುರುವನ್ನು ನಂಬಬೇಕು, ಗುರುವಿನ ಸನ್ನಿಧಾನಕ್ಕೆ ಹೋಗಬೇಕು, ಗುರುವಿನ ಪೂಜೆಯನ್ನು ಮಾಡಿಕೊಳ್ಬೇಕು. ಆಗ ಗುರು ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಪರಿಹಾರವನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತಿದೆ ಮಿಥುನ ರಾಶಿಯವರು ಇವತ್ತಿನ ಕಾಲಘಟ್ಟದಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಚಂದ್ರನು ಉಚ್ಚನಾಗಿದ್ದಾನೆ. ಉಚ್ಚ ಚಂದ್ರ ಏನು ಮಾಡ್ತಾನೆ? ಎಲ್ಲವನ್ನೂ ಕೊಡ್ತಾನೆ. ರೂಪವನ್ನು ಕೊಡ್ತಾನೆ, ಯೌವನವನ್ನು ಕೊಡ್ತಾನೆ, ಆರೋಗ್ಯವನ್ನು ಕೊಡ್ತಾನೆ, ಆಯುಷ್ಯವನ್ನು ಕೊಡ್ತಾನೆ, ಜೀವನದಲ್ಲಿ ಬಡ್ತಿಯನ್ನು ಕೊಡ್ತಾನೆ. ಚಂದ್ರನ ಪ್ರಭಾವ ಜಾಸ್ತಿ ಇದೆ. ಗುರುವಿನ ಬಲ ಇಲ್ಲ, ಗುರು ವ್ಯಯದಲ್ಲಿದ್ದಾನೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಗುರು ಶಾಂತಿ ಮಾಡ್ಕೊಳ್ಳಿ. ಸಾಧ್ಯವಾದರೂ ಗುರುವಿನ ಮಂದಿರಕ್ಕೆ ಹೋಗಿ ಬನ್ನಿ. ಗುರು ಬ್ರಹ್ಮ ಗುರು ವಿಷ್ಣು ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾದೀತು. ದುರ್ಗಾ ಆರಾಧನೆಯಿಂದ, ಧರ್ಮಸ್ಥಳದ ಮಂಜುನಾಥನ ಕೃಪೆಯಿಂದ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗ್ತದೆ. 2ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣ ಆಗಿ ಬರ್ತದೆ. ದುರ್ಗಾ ದೇವತಾ ಆರಾಧನೆಯಿಂದ ದಕ್ಷಿಣ ದಿಕ್ಕಿನಲ್ಲಿ ನಿಮಗೆ ಯಶಸ್ಸಿದೆ, ವಿಜಯ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಸೂರ್ಯನು 7ನೇ ಮನೆಯಲ್ಲಿದ್ದಾನೆ, ಸಪ್ತಮ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿದ್ದಾನೆ. ಪರಾಭವ, ವಿಜಯ ಇಲ್ಲ, ಪರಾಭವವನ್ನು ಹೊಂದುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಏನೆಲ್ಲ ಉದ್ದೇಶ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅದೆಲ್ಲ ನಿಷ್ಪ್ರಯೋಜನ ಆಗುವಂತಹ ಸನ್ನಿವೇಶ. ಹಣ ಹಾಕಿದಲ್ಲಿ ಹಣವನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ, ಸಾಕಷ್ಟು ಹಣವನ್ನು ಕಳ್ಕೊಳ್ತೀರಿ. ರಾಜಕೀಯದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೂ ಸಾಕಷ್ಟು ತೊಂದರೆ ಉಂಟಾಗ್ತದೆ ಅಷ್ಟಮ ಶನಿಯ ಕಾಟದಿಂದ. ಪರಿಹಾರಕ್ಕೆ ಶನಿ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಆದ್ದರಿಂದ ಸೂರ್ಯನಿಗೆ 6000 ಜಪ ಹೋಮಾದಿಗಳನ್ನು ಮಾಡಿಕೊಳ್ಳುವುದರಿಂದ, ಗೋಧಿಯನ್ನು ದಾನ ಮಾಡಿಕೊಳ್ಳುವುದರಿಂದ ಕ್ಷೇಮ ಇದೆ. ಒಂದು ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರ ಆಗಿ ಬರುವಂತಹ ವಸ್ತ್ರ, ಜೊತೆಯಲ್ಲಿ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ ಇಂದಿನ ದಿವಸ ಮಾಡಿಕೊಳ್ಳುವುದರಿಂದ ಕ್ಷೇಮ ಇದೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಶನಿ ಮಹಾತ್ಮ ನಿತ್ತು ನೋಡ್ತಾ ಇದ್ದಾನೆ. ಶನಿ ಮಹಾತ್ಮನ ದೃಷ್ಟಿ ಬಿತ್ತು ಅಂದರೆ ವ್ಯವಹಾರ ಆಗೋದಿಲ್ಲ, ದೃಷ್ಟಿ ದೋಷ ಉಂಟಾಗ್ತದೆ. ಶಾರೀರಿಕವಾಗಿ ಜರ್ಜರಿತ ಆಗ್ತೀರಿ, ಬಿದ್ದು ಪೆಟ್ಟು ಆಗುವಂತಹ ಸಾಧ್ಯತೆ, ವಾಹನದ ಅಪಘಾತ ಇವೆಲ್ಲವೂ ಕಂಡುಬರುವಂತಹದ್ದಿದೆ. ಪರಿಹಾರಕ್ಕಾಗಿ ಶನಿ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳುವುದರಿಂದ ಶನಿಗೆ ಹೇಳಿರ್ತಕ್ಕಂಥದ್ದು 23,000 ಜಪ, ದಶಾಂಶ ಕ್ರಮದಲ್ಲಿ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳಿದ್ದಾವೆ. ದೋಷ ಪರಿಹಾರಕ್ಕಾಗಿ ಎಳ್ಳು ದಾನ, ಶನಿ ಶಾಂತಿ, ಬಳಸಿಕೊಳ್ಳಬೇಕಾದಂತಹ ಸಂಖ್ಯೆ 5, ಜೊತೆಯಲ್ಲಿ ಹಸಿರು ಬಣ್ಣದ ಬಟ್ಟೆಗಳು, ವಿಷ್ಣು ದೇವರ ಅನುಗ್ರಹ ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರುತ್ತದೆ. ಸಾಧ್ಯವಾದಷ್ಟು ಮಾಡಿಕೊಳ್ಳಿ, ಶುಭವಾಗುತ್ತೆ ಕನ್ಯಾ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿಯಂತಹ ಕುಜನು ಪಂಚಮ ರಾಶಿಯಲ್ಲಿದ್ದಾನೆ, ರಾಹುವಿನ ಜೊತೆಯಲ್ಲಿದ್ದಾನೆ. ಮಕ್ಕಳಿಗೆ ತೊಂದರೆ ಉಂಟಾಗ್ತದೆ, ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾದೀತು, ಮಕ್ಕಳ ಉನ್ನತಿಗೆ ತೊಂದರೆ ಆಗುವಂತಹ ಲಕ್ಷಣ, ಅದರಲ್ಲೂ ಬೇರೆ ದೇಶಗಳಿಗೆ ಹೋಗುವಂತಹ ಮಕ್ಕಳಿಗೆ ತೊಂದರೆ ಉಂಟಾಗುವಂತಹ ಲಕ್ಷಣಗಳಿದ್ದಾವೆ. ಪಂಚಮದಲ್ಲಿ ರಾಹು ನಿತ್ತು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ನಾಗದೋಷ ಪರಿಹಾರಕ್ಕೆ ನಾಗಶಾಂತಿಯ ಅಗತ್ಯ. ಜೊತೆಯಲ್ಲಿ ಶುಕ್ರನಿಗೆ ಹೇಳಿದಂತಹ ಜಪಾನುಷ್ಠಾನಾದಿಗಳನ್ನು ಮಾಡಿಕೊಳ್ಳುವುದರಿಂದ, 20,000 ಶುಕ್ರ ಮಂತ್ರ ಜಪ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ, ಸಾಧ್ಯವಾಗದೆ ಹೋದಲ್ಲಿ ಅಕ್ಕಿಯನ್ನು ದಾನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಇಂದಿನ ಕಷ್ಟ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಬಿಳೆ ಬಣ್ಣದ ವಸ್ತ್ರವನ್ನು ದಾನ ಮಾಡಿಕೊಳ್ಳಿ. ಜೊತೆಯಲ್ಲಿ ಬಿಳೆ ಬಣ್ಣದ ಹಸುಗಳಿಗೆ ಗೋಗ್ರಾಸವನ್ನು ಕೊಡಿ. ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ, 6ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಆರೋಗ್ಯ ಉಂಟಾಗ್ತದೆ, ನೆಮ್ಮದಿ ಉಂಟಾಗ್ತದೆ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಸುಖಸ್ಥಾನಕ್ಕೆ ಬಂದಿದ್ದಾನೆ, ತೃತೀಯದಲ್ಲಿದ್ದ 4ನೇ ಮನೆಗೆ ಬಂದಿದ್ದಾನೆ. ವಾಹನ ಕಂಟಕ ಉಂಟಾಗುವಂತಹ ಸಾಧ್ಯತೆ. ಪಂಚಮಶನಿ ಈಗಾಗಲೇ ನಡೀತಾ ಇದೆ, ಗುರುವಿನ ಬಲ ಇಲ್ಲ, ಗುರು ಅಷ್ಟಮದಲ್ಲಿ. ಹೀಗಾಗಿ ಗ್ರಹಚಾರ ತುಂಬಾ ಕೆಟ್ಟಿದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಕುಜ ಶಾಂತಿಯನ್ನು ಮಾಡ್ಕೊಳ್ಳಿ, ಅಥವಾ ತೊಗರಿ ಕಾಳನ್ನು ದಾನ ಮಾಡಿ, ಕೆಂಪು ವಸ್ತ್ರವನ್ನು ದಾನ ಮಾಡ್ಕೊಳ್ಳಿ, ಅಥವಾ ಕೆಂಪು ವಸ್ತ್ರವನ್ನು ಬಳಸಿಕೊಳ್ಳಿ. 9ರ ಸಂಖ್ಯೆ ನಿಮಗೆ ಅನುಕೂಲವನ್ನು ತರ್ತದೆ. ಸುಬ್ರಹ್ಮಣ್ಯ ದೇವರ ಅನುಗ್ರಹದಿಂದ ನಿಮ್ಮ ಕಷ್ಟವನ್ನೇ ನಿವಾರಣೆ ಮಾಡ್ತಾನೆ ಸುಬ್ರಹ್ಮಣ್ಯ ದೇವರು. ಅವನನ್ನು ನಂಬಿದಾಗ ಕೈ ಬಿಡೋದಿಲ್ಲ. ಮಾಡ್ಕೊಳ್ಳಿ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಗುರು 7ನೇ ಮನೆಯಲ್ಲಿ ನಿಂತು ನೋಡ್ತಾ ಇದ್ದಾನೆ. ವ್ಯವಹಾರದಲ್ಲಿ ಚಾಣಾಕ್ಷರು, ಸುಲಲಿತವಾಗಿ ವ್ಯವಹಾರವನ್ನು ಮಾಡ್ತೀರಿ, ಅದರಿಂದ ನಿಮಗೆ ಸಾಕಷ್ಟು ಅನುಕೂಲ ಪ್ರಯೋಜನಗಳು ಉಂಟಾಗ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಮಾನಸಿಕವಾದಂತಹ ನೆಮ್ಮದಿ, ಕೌಟುಂಬಿಕ ಕಲಹ ದೂರವಾಗ್ತದೆ. ಜೊತೆಯಲ್ಲಿ ವೈಯಕ್ತಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುತ್ತೀರಿ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು
ಹಸುಗಳಿಗೆ ಚಣಕವನ್ನು ತಿನ್ನಿಸುವುದರಿಂದ, ಚಣಕ ಅಂದ್ರೆ ಕಡಲೆಕಾಳು, ನೆನೆ ಹಾಕಿದ ಕಡಲೆಕಾಳನ್ನು ತಿನ್ನಿಸುವುದರಿಂದ, ಹಳದಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ, ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ರಾಯರ ಮಂದಿರಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಎಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾನಸಿಕ ನೆಮ್ಮದಿಗಾಗಿ ಗುರು ರಾಯರ ಆರಾಧನೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಧನು ರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಂತಹ ಚಂದ್ರನು ಉಚ್ಚ ರಾಶಿಯಲ್ಲಿ ಒಳ್ಳೆಯ ಫಲ ಅಲ್ವೇ? ಕಲ್ಪ ವೃಕ್ಷಗಳಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಕಲ್ಪ ವೃಕ್ಷ ಅಂದ್ರೆ ತೆಂಗಿನ ಮರ ಅಥವಾ ತೆಂಗಿನಕಾಯಿ ವ್ಯಾಪಾರ ಅಥವಾ ತೆಂಗಿನ ವಿಧವಾದಂತಹ ಪಾರ್ಟ್ ಅಂದ್ರೆ ಏನು, ಭಾಗಗಳು, ಅವುಗಳಿಂದ ಅನುಕೂಲ ಉಂಟಾಗುವಂತಹ ಲಕ್ಷಣ ಇದೆ. ಜೊತೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿಯನ್ನು ಕಾಣ್ತೀರಿ. ಕೃಷಿಕರ ಜೊತೆಯಲ್ಲಿ ನೀವು ಬೆರೆಯುವುದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಅಥವಾ ಕೃಷಿ ಉತ್ಪನ್ನದ ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುವಂತಹ ಲಕ್ಷಣ. 8ರ ಸಂಖ್ಯೆ ನಿಮಗೆ ಅನುಕೂಲ. ಕಪ್ಪು ಬಣ್ಣ, ಬಿಳಿ ಬಣ್ಣ ನಿಮಗೆ ಅನುಕೂಲವಾಗ್ತದೆ. ಉತ್ತರ ದಿಕ್ಕಿನಲ್ಲಿಯ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಕುಜ ಬಂದಿದ್ದಾನೆ. ಲಗ್ನೆ ಕುಜೆ ಕ್ಷತತನು. ನೋಡಿ, ಜನ್ಮರಾಶಿಗೆ ಅಥವಾ ಜನ್ಮಲಗ್ನಕ್ಕೆ ಕುಜ ಬಂದ್ರೆ ಕ್ಷತತನು, ಶರೀರವನ್ನು ಜರ್ಜರಿತ ಮಾಡ್ತಾರಂತೆ. ಕಾಲು ಉಳುಕ್ಸ್ಕೊಳ್ತೀರಿ. ಕತ್ತು ವಾರೆ ಆಗ್ತದೆ. ತಲೆನೋವು, ದೇಹದಲ್ಲಿ ಹಲವು ರೀತಿಯಂತಹ ಬಾಧೆಗಳು, ಕೆಲಸ ಕಾರ್ಯಗಳು ಸಕಾಲಕ್ಕಾಗೋದಿಲ್ಲ, ಹಣ ಹುಟ್ಟೋದಿಲ್ಲ. ಹೀಗಾಗಿ ಸಾಕಷ್ಟು ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದುವಂತಹ ಸನ್ನಿವೇಶ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಸ್ವಲ್ಪ ಸಾಧ್ಯವಾದಲ್ಲಿ ದತ್ತಾತ್ರೇಯನ ಉಪಾಸನೆ ಮಾಡಿಕೊಳ್ಳಿ. ದತ್ತ ದಂಡಕವನ್ನು ಓದಿ ಅಥವಾ ಗುರುಚರಿತ್ರೆ ಪಾರಾಯಣವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ ಇದೆ. ನೀವು ಸಹಿತವಾಗಿ 8ಅನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರದಿಂದ ಅಭಿವೃದ್ಧಿ. ಜೊತೆಯಲ್ಲಿ ಬಿಳಿ ಹಸಿರು ಬಣ್ಣದ ಬಟ್ಟೆಗಳನ್ನು ಧಾರಣೆ ಮಾಡುವುದರಿಂದ ಇವತ್ತಿನ ಕಷ್ಟ ದೂರವಾಗುವಂತಹ ಲಕ್ಷಣ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಸದಾ ಕಾಲದಲ್ಲೂ ತೊಂದರೆಯನ್ನು ಕೊಡ್ತಾನೆ. ಓಡಾಡ್ಲಿಕ್ಕೆ ತೊಂದರೆ ಉಂಟಾಗ್ತದೆ, ಸೊಂಟ ಹಿಡ್ಕೊಳ್ತದೆ, ಕಾಲು ಹಿಡ್ಕೊಳ್ತದೆ, ಮಸಲ್ಸ್ ಹಿಡ್ಕೊಳ್ತದೆ, ಹಲವು ರೀತಿಯಂತಹ ಸಮಸ್ಯೆಗಳು, ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ, ಸುಸ್ತು, ಜೊತೆಯಲ್ಲಿ ಅಪಘಾತ ಭಯ, ವ್ಯಾಪಾರ ವ್ಯವಹಾರದಲ್ಲಿ ಭಯ, ಚಿಂತೆ ಜಾಸ್ತಿ ಆಗುವಂತಹ ಲಕ್ಷಣಗಳು. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನವಗ್ರಹ ಶಾಂತಿ, ನವಗ್ರಹ ಹೋಮ ಮಾಡಿಕೊಳ್ಳುವುದರಿಂದ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಜೊತೆಯಲ್ಲಿ ಸಾಧ್ಯವಾದರೆ ಧಾನ್ಯಾದಿಗಳನ್ನು ದಾನ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು ವಿಶೇಷವಾಗಿ ಹಳದಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸುವುದರಿಂದ, 3ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ, ಈಶಾನ್ಯ ಭಾಗದಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ ಲಕ್ಷಣಗಳು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಇಂದಿನ ದಿವಸದ ಸಕಲ ದೋಷ ಪರಿಹಾರಕ್ಕೆ ರಾಯರ ಸೇವೆಯನ್ನು ಮಾಡುವುದರಿಂದ, ಮಂತ್ರಾಲಯಕ್ಕೆ ಹೋಗಿ ಬರುವುದರಿಂದ ಅಥವಾ ಗುರು ಮಂತ್ರಾಕ್ಷತೆಯನ್ನ ಮುಡಿಯಲ್ಲಿ ಮುಡಿಯುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಉಂಟಾಗುವಂತಹ ಲಕ್ಷಣಗಳು ಮಾಡಿಕೊಳ್ಳಿ, ಶುಭ ಆಗುತ್ತೆ. ಇವತ್ತಿನ ಕಾಲ ಲಕ್ಷಣದಲ್ಲಿ 12 ರಾಶಿಯವರು. ಶುಭವಾಗಲಿ.